ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ತಿಳಿದಿದ್ದರೆ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ತಿಳಿಯೋಣ. ಉದಾಹರಣೆ -5 -3 -1 ಇಂದ 123 ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಿರಿ. ಪರಿಹಾರ: ಕೊಟ್ಟಿರುವ ಶ್ರೇಣಿಯು ಸಮಾಂತರ ಶ್ರೇಣಿಯಲ್ಲಿದೆಯೇ ಪರಿಶೀಲಿಸಿ. ಶ್ರೇಣಿಯಲ್ಲಿ T1 = -5, T2 = -3, T3 = -1, T2 - T1 -3 -(-5) = 2. ಇದನ್ನು ಈಕ್ವೇಶನ್ 1 ಎಂದು ಪರಿಗಣಿಸಿ. T3 - T2 -1 -(-3) = 2. ಇದನ್ನು ಈಕ್ವೇಶನ್ 2 ಎಂದು ಪರಿಗಣಿಸಿ. ಈಕ್ವೇಶನ್ 1 ಮತ್ತು 2 ರಿಂದ T2 - T1 = T3 - T2. ಕೊಟ್ಟಿರುವ ಶ್ರೇಣಿಯು ಸಮಾಂತರ ಶ್ರೇಣಿಯಲ್ಲಿದೆ. ದತ್ತ -5 -3 -1 ಇಂದ +123 ಕೊಟ್ಟಿರುವ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ a = -5, d = 2, l = 123. So Tn = a + n-1 × d. 123 = -5 + n-1 × 2. 123 = -5 + 2n - 2. 123 + 7 = 2n. 130 = 2n. n = 65. -5 -3 -1 ಇಂದ 123 ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಿರಿ. ಪರಿಹಾರ: ದತ್ತ -5 -3 -1 ಇಂದ 123 ಕೊಟ್ಟಿರುವ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ a = -5, d = 2, l = 123. ಶ್ರೇಣಿಯ ಮೊತ್ತ Sn = n/2 × a + l. Sn = 65/2 × -5 + 123. Sn = 65/2 × 118. Sn = 3885. 5 + 9 + 13 ಇಂದ +33 ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಿರಿ. ಪರಿಹಾರ: ದತ್ತ 5 + 9 + 13 ಇಂದ +33. ಇಲ್ಲಿ a = 5, d = 4, Tn = 33. ಕೊಟ್ಟಿರುವ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. Tn = a + n-1 × d. 33 = 5 + n-1 × 4. 33 = 5 + 4n - 4. 33 - 1 = 4n. 32 = 4n. n = 8. ನಿಮಗೆ ತಿಳಿದಿದೆ a = 5, n = 8, Tn = 33. Sn = n/2 ×
ಎ ಪ್ಲಸ್ ಟಿ ಎನ್. ಎಸ್ ಎನ್ ಟು ಈಕ್ವಲ್ ಟು ಎಂಟು ಡಿವೈಡೆಡ್ ಬೈ 2 ಇಂಟು 5 ಪ್ಲಸ್ 33 ಈಕ್ವಲ್ ಟು 4 ಇಂಟು 38. ಎಸ್ ಎನ್ ಟು ಈಕ್ವಲ್ ಟು 152. ಸಮಾಂತರ ಶ್ರೇಣಿಯ ಮೊತ್ತವು ಮೊದಲನೇ ಪದದ 100ರಷ್ಟಿದೆ ಮತ್ತು ಕೊನೆಯ ಪದವು ಮೊದಲನೆಯ ಪದದ 9ರಷ್ಟಿದೆ. ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಮೊದಲ ಸಂಖ್ಯೆ ಶೂನ್ಯವಾಗಿರುವುದಿಲ್ಲ. ಪರಿಹಾರ: ಮೊದಲನೆಯ ಪದ ಈಕ್ವಲ್ ಟು ಎ. ಸಮಾಂತರ ಶ್ರೇಣಿಯ ಮೊತ್ತ ಮೊದಲನೆಯ ಪದದ 100ರಷ್ಟಿದೆ. ಎಸ್ಎನ್ ಈಕ್ವಲ್ ಟು 100a. ಕೊನೆಯ ಪದ ಮೊದಲನೆಯ ಪದದ 9ರಷ್ಟಿದೆ. ಎಲ್ ಈಕ್ವಲ್ ಟು 9a. ಎಸ್ಎನ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಎ ಪ್ಲಸ್ ಎಲ್. 100a ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಎ ಪ್ಲಸ್ 9a. 100a ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 10a. 100a ಈಕ್ವಲ್ ಟು 5a ಇಂಟು ಎನ್. ಎನ್ ಈಕ್ವಲ್ ಟು 100a ಡಿವೈಡೆಡ್ ಬೈ 5a. ಸೊ ಎನ್ ಈಕ್ವಲ್ ಟು 20. ಸಮಾಂತರ ಶ್ರೇಣಿಯ ಮೊದಲ ಪದ 5, ಕೊನೆಯ ಪದ 45 ಮತ್ತು ಮೊತ್ತ 400 ಆದರೆ ಶ್ರೇಣಿಯ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಪರಿಹಾರ: ದತ್ತ ಎ ಈಕ್ವಲ್ ಟು 5, ಎಲ್ ಈಕ್ವಲ್ ಟು 45, ಟಿಎನ್ ಈಕ್ವಲ್ ಟು 400. ನಿಮಗೆ ತಿಳಿದಿದೆ ಎಸ್ಎನ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಎ ಪ್ಲಸ್ ಎಲ್. ಎಸ್ಎನ್ ಈಕ್ವಲ್ ಟು 400 ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 5 ಪ್ಲಸ್ 45. 400 ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 50. 400 ಈಕ್ವಲ್ ಟು 25 ಎನ್. ಎನ್ ಈಕ್ವಲ್ ಟು 400 ಡಿವೈಡೆಡ್ ಬೈ 25. ಎನ್ ಈಕ್ವಲ್ ಟು 16. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ನಿಮಗೆ ತಿಳಿದಿದೆ ಟಿಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಎ 16 ಈಕ್ವಲ್ ಟು 45 ಈಕ್ವಲ್ ಟು 5 ಪ್ಲಸ್ 16 ಮೈನಸ್ 1 ಇಂಟು ಡಿ. 15d ಈಕ್ವಲ್ ಟು 40. ಡಿ ಈಕ್ವಲ್ ಟು 8 ಡಿವೈಡೆಡ್ ಬೈ 3. ಉದಾಹರಣೆ: 4 ಪ್ಲಸ್ 8 ಪ್ಲಸ್ 12 ಇಂದ ಪ್ಲಸ್ 100 ಡಿವೈಡೆಡ್ ಬೈ 3 ಪ್ಲಸ್ 10 ಪ್ಲಸ್ 17 ಇಂದ ಪ್ಲಸ್ 101. ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ: 4 ಪ್ಲಸ್ 8 ಪ್ಲಸ್ 12 ಇಂದ ಪ್ಲಸ್ 100 ಅಂಶವನ್ನು ಪರಿಗಣಿಸಿ. ನಿಮಗೆ ತಿಳಿದಿದೆ ಎ ಈಕ್ವಲ್ ಟು 4, ಎಲ್ ಈಕ್ವಲ್ ಟು 100, ಡಿ ಈಕ್ವಲ್ ಟು T2 ಮೈನಸ್ T1 ಈಕ್ವಲ್ ಟು 8 ಮೈನಸ್ 4 ಈಕ್ವಲ್ ಟು 4. ಟಿಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. 100 ಈಕ್ವಲ್ ಟು 4 ಪ್ಲಸ್ ಎನ್ ಮೈನಸ್ 1 ಇಂಟು 4. 100 ಈಕ್ವಲ್ ಟು 4n. ಸೊ n ಈಕ್ವಲ್ ಟು 25. ಎಸ್ಎನ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಎ ಪ್ಲಸ್ ಎಲ್. ಎಸ್ 25 ಈಕ್ವಲ್ ಟು 25 ಡಿವೈಡೆಡ್ ಬೈ 2 ಇಂಟು 4 ಪ್ಲಸ್ 100. ಸೊ ಎಸ್ 25 ಈಕ್ವಲ್ ಟು 25 ಇಂಟು 52. 3 ಪ್ಲಸ್ 10 ಪ್ಲಸ್ 17 ಇಂದ ಪ್ಲಸ್ 101 ಛೇದವನ್ನು ಪರಿಗಣಿಸಿ. ನಿಮಗೆ ತಿಳಿದಿದೆ ಎ ಈಕ್ವಲ್ ಟು 3, ಎಲ್ ಈಕ್ವಲ್ ಟು 101,
ಡಿ ಈಕ್ವಲ್ ಟು ಟಿ 2 ಮೈನಸ್ ಟಿ 1 ಈಕ್ವಲ್ ಟು 10 ಮೈನಸ್ 3 ಈಕ್ವಲ್ ಟು 7. ಸೊ ಟಿಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. 101 ಈಕ್ವಲ್ ಟು 3 ಪ್ಲಸ್ ಎನ್ ಮೈನಸ್ 1 ಇಂಟು 7. 101 ಈಕ್ವಲ್ ಟು 3 ಪ್ಲಸ್ 7n ಮೈನಸ್ 7. 105 ಈಕ್ವಲ್ ಟು 7n. ಸೊ ಎನ್ ಈಕ್ವಲ್ ಟು 15. ಎಸ್ ಎನ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಎ ಪ್ಲಸ್ ಎಲ್. ಎಸ್ 15 ಈಕ್ವಲ್ ಟು 15 ಡಿವೈಡೆಡ್ ಬೈ 2 ಇಂಟು 3 ಪ್ಲಸ್ 101. ಎಸ್ 15 ಈಕ್ವಲ್ ಟು 15 ಇಂಟು 52. ಎರಡೂ ಶ್ರೇಣಿಗಳ ಭಾಗಲಬ್ಧವನ್ನು ಪರಿಗಣಿಸಿ. ನಿಮಗೆ ತಿಳಿದಿದೆ ಎಸ್ 25 ಈಕ್ವಲ್ ಟು 25 ಇಂಟು 52. ಎಸ್ 15 ಈಕ್ವಲ್ ಟು 15 ಇಂಟು 52. ಸೊ ಎಸ್ 25 ಡಿವೈಡೆಡ್ ಬೈ ಎಸ್ 15 ಈಕ್ವಲ್ ಟು 25 ಇಂಟು 52 ಡಿವೈಡೆಡ್ ಬೈ 15 ಇಂಟು 52 ಈಕ್ವಲ್ ಟು 25 ಡಿವೈಡೆಡ್ ಬೈ 15. ಸೊ ಎಸ್ 25 ಡಿವೈಡೆಡ್ ಬೈ ಎಸ್ 15 ಈಕ್ವಲ್ ಟು 5 ಡಿವೈಡೆಡ್ ಬೈ 3. ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ 2 ಮತ್ತು ಮೊದಲ 5 ಪದಗಳ ಮೊತ್ತವು ಮುಂದಿನ 5 ಪದಗಳ ಮೊತ್ತದ 4ನೇ ಒಂದು ಭಾಗದಷ್ಟಿದೆ. ಟಿ 20 ಈಕ್ವಲ್ ಟು ಮೈನಸ್ 112 ಎಂದು ತೋರಿಸಿ. ಪರಿಹಾರ: ದತ್ತ ಮೊದಲ ಪದ ಎ ಈಕ್ವಲ್ ಟು 2. ಸಾಮಾನ್ಯ ವ್ಯತ್ಯಾಸ ಡಿ ಇರಲಿ. ಸಮಾಂತರ ಶ್ರೇಣಿಯು 2 2 ಪ್ಲಸ್ ಡಿ 2 ಪ್ಲಸ್ 2ಡಿ 2 ಪ್ಲಸ್ 3ಡಿ. ಮೊದಲ 5 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ನಿಮಗೆ ತಿಳಿದಿದೆ ಎಸ್ ಎನ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎಸ್ 5 ಈಕ್ವಲ್ ಟು 5 ಡಿವೈಡೆಡ್ ಬೈ 2 ಇಂಟು 2 ಇಂಟು 2 ಪ್ಲಸ್ 5 ಮೈನಸ್ 1 ಇಂಟು ಡಿ. ಎಸ್ 5 ಈಕ್ವಲ್ ಟು 5 ಡಿವೈಡೆಡ್ ಬೈ 2 ಇಂಟು 4 ಪ್ಲಸ್ 4ಡಿ. ಎಸ್ 5 ಈಕ್ವಲ್ ಟು 5 ಇಂಟು 2 ಪ್ಲಸ್ 2ಡಿ. ಎಸ್ 5 ಈಕ್ವಲ್ ಟು 10 ಪ್ಲಸ್ 10ಡಿ. ಮೊದಲ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ನಿಮಗೆ ತಿಳಿದಿದೆ ಎಸ್ ಎನ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎಸ್ 10 ಈಕ್ವಲ್ ಟು 10 ಡಿವೈಡೆಡ್ ಬೈ 2 ಇಂಟು 2 ಇಂಟು 2 ಪ್ಲಸ್ 10 ಮೈನಸ್ 1 ಇಂಟು ಡಿ. ಎಸ್ 10 ಈಕ್ವಲ್ ಟು 5 ಇಂಟು 4 ಪ್ಲಸ್ 9ಡಿ. ಎಸ್ 10 ಈಕ್ವಲ್ ಟು 20 ಪ್ಲಸ್ 45ಡಿ. ಮುಂದಿನ 5 ಪದಗಳನ್ನು ಕಂಡುಹಿಡಿಯಿರಿ. ನಿಮಗೆ ತಿಳಿದಿದೆ ಎಸ್ 10 ಮೈನಸ್ ಎಸ್ 5 ಈಕ್ವಲ್ ಟು 20 ಪ್ಲಸ್ 45ಡಿ ಮೈನಸ್ 10 ಪ್ಲಸ್ 10ಡಿ ಈಕ್ವಲ್ ಟು 20 ಪ್ಲಸ್ 45ಡಿ ಮೈನಸ್ 10 ಮೈನಸ್ 10ಡಿ ಈಕ್ವಲ್ ಟು 10 ಪ್ಲಸ್ 35ಡಿ. ನಿಬಂಧನೆಯ ಪ್ರಕಾರ 10 ಪ್ಲಸ್ 10ಡಿ ಈಕ್ವಲ್ ಟು 1 ಡಿವೈಡೆಡ್ ಬೈ 4 ಇಂಟು 10 ಪ್ಲಸ್ 35ಡಿ. 40 ಪ್ಲಸ್ 40ಡಿ ಈಕ್ವಲ್ ಟು 10 ಪ್ಲಸ್ 35ಡಿ. 30 ಈಕ್ವಲ್ ಟು ಮೈನಸ್ 5 ಇಂಟು ಡಿ. ಡಿ ಈಕ್ವಲ್ ಟು ಮೈನಸ್ 6. ಸೊ ಟಿ 20 ಈಕ್ವಲ್ ಟು ಎ ಪ್ಲಸ್ 20 ಮೈನಸ್ 1 ಇಂಟು ಡಿ ಈಕ್ವಲ್ ಟು 2 ಪ್ಲಸ್
19 ಇಂಟು -6 ಈಕ್ವಲ್ ಟು 2 - 114 ಈಕ್ವಲ್ ಟು -112. ಸಮಾಂತರ ಶ್ರೇಣಿಯ 20ನೇ ಪದ -112. ಒಂದು ಬಹುಭುಜಾಕೃತಿಯ ಯಾವುದಾದರೂ ಎರಡು ಅನುಕ್ರಮ ಒಳಕೋನಗಳ ವ್ಯತ್ಯಾಸ 5 ಡಿಗ್ರಿ, ಚಿಕ್ಕ ಕೋನವು 120 ಡಿಗ್ರಿ ಆದರೆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ಬಹುಭುಜಾಕೃತಿಯ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಸಾಮಾನ್ಯ ವ್ಯತ್ಯಾಸ ಡಿ = 5 ಡಿಗ್ರಿ. ಮೊದಲ ಪದ ಎ = 120 ಡಿಗ್ರಿ. ಎನ್ ಬಾಹುವುಳ್ಳ ಬಹುಭುಜಾಕೃತಿಯ ಎಲ್ಲಾ ಕೋನಗಳ ಮೊತ್ತ 180 ಡಿಗ್ರಿ ಇಂಟು n-2 ಎಂದು ನಮಗೆ ತಿಳಿದಿದೆ. ಸೊ Sn = 180 ಡಿಗ್ರಿ ಇಂಟು n-2. ನಿಮಗೆ ತಿಳಿದಿದೆ Sn = n/2 ಇಂಟು 2a ಪ್ಲಸ್ n-1 ಇಂಟು d. ಸೊ n/2 ಇಂಟು 2a ಪ್ಲಸ್ n-1 ಇಂಟು d = 180 ಡಿಗ್ರಿ ಇಂಟು n-2. n/2 ಇಂಟು 2 ಇಂಟು 120 ಪ್ಲಸ್ n-1 ಇಂಟು 5 = 180 ಇಂಟು n-2. n ಇಂಟು 240 ಪ್ಲಸ್ n-1 ಇಂಟು 5 = 360 ಇಂಟು n-2. 240n ಪ್ಲಸ್ 5n² ಮೈನಸ್ 5n = 360n ಮೈನಸ್ 720. 5n² ಪ್ಲಸ್ 235n ಮೈನಸ್ 360n ಪ್ಲಸ್ 720 = 0. 5n² ಮೈನಸ್ 125n ಪ್ಲಸ್ 720 = 0. n² ಮೈನಸ್ 25n ಪ್ಲಸ್ 144 = 0. n² ಮೈನಸ್ 16n ಮೈನಸ್ 9n ಪ್ಲಸ್ 144 = 0. n ಇಂಟು n-16 ಮೈನಸ್ 9 ಇಂಟು n-16 = 0. n-16 ಇಂಟು n-9 = 0. n = 16 ಅಥವಾ n = 9. ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ 9 ಅಥವಾ 16. ಒಂದು ಬಹುಭುಜಾಕೃತಿಯ ಒಳಕೋನಗಳ ಅಳತೆಗಳು ಸಮಾಂತರ ಶ್ರೇಣಿಯಲ್ಲಿವೆ. ಶ್ರೇಣಿಯ ಕನಿಷ್ಠ ಮತ್ತು ಗರಿಷ್ಠ ಅಳತೆಗಳು ಕ್ರಮವಾಗಿ 85 ಡಿಗ್ರಿ ಮತ್ತು 215 ಡಿಗ್ರಿ. ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ n ಆಗಿರಲಿ. ಬಹುಭುಜಾಕೃತಿಯ ಒಳಕೋನಗಳ ಅಳತೆಗಳು ಸಮಾಂತರ ಶ್ರೇಣಿಯಲ್ಲಿವೆ. ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ Sn = a ಪ್ಲಸ್ a ಪ್ಲಸ್ d ಪ್ಲಸ್ a ಪ್ಲಸ್ 2d ಪ್ಲಸ್ ಇಂದ ಪ್ಲಸ್ l. ಇಲ್ಲಿ a = 85 ಮತ್ತು l = 215. Sn = n/2 ಇಂಟು l ಪ್ಲಸ್ a. ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ n-2 ಇಂಟು 180 ಡಿಗ್ರಿ ಎಂದು ನಮಗೆ ತಿಳಿದಿದೆ. Sn = n-2 ಇಂಟು 180. n/2 ಇಂಟು l ಪ್ಲಸ್ a = n-2 ಇಂಟು 180. n/2 ಇಂಟು 215 ಪ್ಲಸ್ 85 = n-2 ಇಂಟು 180.
n ಡಿವೈಡೆಡ್ ಬೈ 2 ಇಂಟು 300 ಈಕ್ವಲ್ ಟು n ಮೈನಸ್ 2 ಇಂಟು 180. 150 n ಈಕ್ವಲ್ ಟು 180 ಇಂಟು n ಮೈನಸ್ 2. 150 n ಈಕ್ವಲ್ ಟು 180 n ಮೈನಸ್ 360. 30 n ಈಕ್ವಲ್ ಟು 360. n ಈಕ್ವಲ್ ಟು 12. ಸೊ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ 12.